ವೆಲ್ಕಮ್ ಬ್ಯಾಕ್. ಆಪರೇಷನ್ ಕಮಲ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬೇರೆ ಬೇರೆ ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರುಗಳು ಕೂಡ ಈ ಕುರಿತಂತೆ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟ ನಂತರ ಮಾತಾಡ್ತೀನಿ, ಆದ್ರೆ ಕತ್ಲಲ್ಲಿ ಕೂತ್ಕೊಂಡು ಕಲ್ಲು ಹೊಡೆಯೋ ಮನುಷ್ಯ ನಾನಲ್ಲ ಅಂತ ಅಂದ್ಬಿಟ್ಟು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೋಡೋಣ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪ್ರಕೃತಿ ಚಿಕಿತ್ಸೆ ಕೇಂದ್ರದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಉಡುಪಿಯಿಂದ ನೇರವಾಗಿ ಅರ್ಧಕ್ಕೆ ಚಿಕಿತ್ಸೆಯನ್ನ ಮೊಟಕುಗೊಳಿಸಿ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಉಡುಪಿಯಿಂದ ಬೆಂಗಳೂರಿಗೆ ಕುಮಾರಸ್ವಾಮಿ ಅವರು ವಾಪಸ್ ಆಗ್ತಾ ಇದ್ದಾರೆ. ಪ್ರಕೃತಿ ಚಿಕಿತ್ಸೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಸಿಎಂ ಕುಮಾರಸ್ವಾಮಿ ಅವರು ವಾಪಸ್ ಆಗ್ತಾ ಇದ್ದಾರೆ. ಬಟ್ ಅದೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಇದರ ಬಗ್ಗೆ ಮತ್ತಷ್ಟು ವಿಚಾರಗಳು ಕನ್ಫರ್ಮ್ ಆಗಬೇಕಿದೆ. ಆದ್ರೆ ಚಿಕಿತ್ಸೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಬರ್ತಾ ಇರತಕ್ಕಂಥದ್ದು ವಿಚಾರ. ಆಪರೇಷನ್ ಕಮಲದ ಭೀತಿ ಏನಾದರೂ ಕುಮಾರಸ್ವಾಮಿ ಅವರಿಗೆ ಶುರುವಾಗಿದೆಯಾ ಅಂತಕ್ಕಂಥ ಪ್ರಶ್ನೆ. ಕುಮಾರಸ್ವಾಮಿ ಅವರು ನಾನು ಅಲ್ಲಿ ಕೂತ್ಕೊಂಡ್ರೆ ಸರಿ ಇರಲ್ಲ ಅಂತನ್ಬಿಟ್ಟು ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ. ಎಸ್ ದೀಪಕ್, ಅವ್ರಿಗೆ 2 ದಿನದ ಟ್ರೀಟ್ಮೆಂಟ್ ಅಂತ ಹೇಳಿದ್ರು. ಟ್ರೀಟ್ಮೆಂಟ್ ಇನ್ನೂ ಮುಗ್ದಿರ್ಲಿಲ್ವಾ? ಯಾವ ಕಾರಣಕ್ಕೆ ಅರ್ಧಕ್ಕೆ ಅದನ್ನ ಮೊಟಕುಗೊಳಿಸಿ ಬರ್ತಾ ಇದ್ದಾರೆ? ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅರವಿಂದ್, ಅವರಿಗೆ ಟ್ರೀಟ್ಮೆಂಟ್ ಇವತ್ತಷ್ಟೇ ಶುರುವಾಗಬೇಕಾಗಿತ್ತು. ನಿನ್ನೆ ಆಯುರ್ವೇದಿಕ್ ವೈದ್ಯರು ಹೇಳೋ ಪ್ರಕಾರ 1 ದಿವಸ ಮೊದಲು ಅವರು ಸಂಪೂರ್ಣವಾಗಿ ರೆಸ್ಟ್ ಮಾಡಬೇಕಾಗ್ತದೆ, ಆನಂತರ ಟ್ರೀಟ್ಮೆಂಟ್ ಅನ್ನು ಆರಂಭ ಮಾಡಬೇಕಾಗ್ತದೆ. 5 ದಿವಸಗಳ ಕಾಲ ಅವರು ಉಡುಪಿಯಲ್ಲಿ ಇರಬೇಕಾಗಿತ್ತು. ಆದ್ರೆ ಶ್ರೀಲಂಕಾದಲ್ಲಿ ನಡೆದಂತಹ ಬ್ಲಾಸ್ಟ್ ಪ್ರಕರಣದಲ್ಲಿ ಮೃತಪಟ್ಟಿದ್ದಾರೆ ಅವರ ಆಪ್ತರು. ಹಾಗಾಗಿ ಆ 5 ಜನರಿಂದ ಅವರ 5 ಜನರ ಸಾವಿನಿಂದ ಬಹಳಷ್ಟು ನೋವಾಗಿದೆ. ಹಾಗಾಗಿ ನಾನು ಟ್ರೀಟ್ಮೆಂಟ್ ಅನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಅನ್ನೋ ಮಾತನ್ನು ತಿಳಿಸಿದ್ದಾರೆ. ಅವರೆಲ್ಲರೂ ಕೂಡ ಆಪ್ತರಾಗಿದ್ರು. ಅದರಲ್ಲೂ ಕೂಡ ನೆಲಮಂಗಲದಲ್ಲಿ ಮೃತಪಟ್ಟಂತಹ ವ್ಯಕ್ತಿಗಳೇನಿದ್ದಾರೆ ಜೆಡಿಎಸ್ ಮುಖಂಡರು, ಅವರ ಈ ಸಾವಿನಿಂದ 50% ಜೆಡಿಎಸ್ ಕುಸಿದು ಬಿದ್ದಿದೆ ಅನ್ನೋ ಮಾತನ್ನ ಸ್ವತಃ ಸಿಎಂ ಅವರೇ ಹೇಳಿರುವಂತದ್ದು. ಹಾಗಾಗಿ ನನ್ನ ಎಲ್ಲ ಚಿಕಿತ್ಸೆಯನ್ನ ಮುಂದೂಡ್ತಾ ಇದ್ದೇನೆ, ಸಾಧ್ಯವಾದ್ರೆ ಈ ತಿಂಗಳ ಅಂತ್ಯಕ್ಕೆ ಮತ್ತೆ ಉಡುಪಿಗೆ ಬರ್ತೇನೆ ಅನ್ನೋ ಮಾತನ್ನು ತಿಳಿಸಿದ್ರು. ಹಾಗಾಗಿ ಮಾರ್ಗ ಮುಖೇನವಾಗಿ ಅವರು ಬೆಂಗಳೂರಿಗೆ ಹೊರಟಿರುವಂತದ್ದು. ಇವತ್ತು ಸಂಜೆಯ ವೇಳೆಗೆ ಅವರು ಬೆಂಗಳೂರಿಗೆ ಬರ್ತಾರೆ. ಇದರ ಜೊತೆಗೆ ಮೃತಪಟ್ಟಂತಹ ಏನು ಶ್ರೀಲಂಕಾದಲ್ಲಿ ಜೆಡಿಎಸ್ ನಾಯಕರಿದ್ದಾರೆ ಅವರನ್ನ ದೀಪಕ್, ಈ ಮೃತಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಮಾತಾಡಲೇ ಇಲ್ಲ ಕುಮಾರಸ್ವಾಮಿ ಅವರು. ನನ್ನ ಮನಸ್ಸಿಗೆ ನೋವಾಗಿದೆ, ಇದೊಂದು ರಾಕ್ಷಸೀಯ ಮೃಗೀಯ ಕೃತ್ಯ ಅಂತ ಹೇಳಿ ಸುಮ್ಮನಾಗಿದ್ರು. ಬೆಂಗಳೂರಿಗೆ ವಾಪಸ್ ಆಗೋದ್ರ ಬಗ್ಗೆ ನಿನ್ನೆ ಮಾತಾಡಿರಲಿಲ್ಲ. ಇವತ್ತು ಏಕಾಏಕಿ ಹೊರಟಿದ್ದಾರೆ. ಅದರಲ್ಲೂ ಕೂಡ ಆಪರೇಷನ್ ಕಮಲ ಸದ್ದು ಮಾಡದ ಮೇಲೆ ಅಂತ ಏನಾದರೂ ಅನ್ಸುತ್ತಾ? ಅವರು ಕಳೆದ 3 ದಿವಸಗಳಿಂದ ಮಾಧ್ಯಮಗಳಿಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ನಾನು ಚಿಕಿತ್ಸೆ ಪಡೆಯಲಿಕ್ಕೆ ಬಂದಿದ್ದೇನೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಇವತ್ತು ಅವರು ಹೊರಡುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಅವರ ರೆಸಾರ್ಟ್ ನ ಒಳಗೆ ಬಿಟ್ಕೊಂಡಿದ್ದಾರೆ. ಕೇವಲ ಒಂದು ವಿಚಾರವನ್ನ ನಾನು ಮಾತ್ರ ಮಾತಾಡ್ತೇನೆ ಅಂತ ಹೇಳಿ ಮೊದಲೇ ಕಂಡೀಷನ್ ಹಾಕಿದ್ರು. MLC ಭೋಜೇಗೌಡರು ಹೇಳಿದ ಮೇಲೆ ಮಾಧ್ಯಮಗಳನ್ನ ಒಳಗೆ ಬಿಟ್ಟಿರುವಂತದ್ದು. ಕೇವಲ ಒಂದು ಪ್ರಶ್ನೆಗೆ ಮಾತ್ರ ಅವಕಾಶವನ್ನ ಕೊಡಲಾಗಿತ್ತು. ನಮ್ಮ ಜೊತೆ ಬೇರೆ ಬೇರೆ ಪ್ರಶ್ನೆಗಳಿತ್ತು, ರಾಜ್ಯದ ಬೆಳವಣಿಗೆಗಳು, ಚುನಾವಣೆಗಳ ಬಗ್ಗೆ. ಯಾವುದಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ. ಕೇವಲ ಒಂದು ಪ್ರಶ್ನೆಯನ್ನು ನೀವು ಕೇಳುವುದಾದ್ರೆ ಮಾತ್ರ ಒಳಗೆ ಬನ್ನಿ ಅಂತ ಒಂದು ಕಂಡೀಷನ್ ಹಾಕಿದ್ರು. ಆ ಒಂದು ಪ್ರಶ್ನೆಯ ಉತ್ತರದ ನಂತರ ಅವರು ಅಲ್ಲಿಂದ ಎದ್ದು ಹೋಗಿರುವಂತದ್ದು. ಹಾಗಾಗಿ ದೀಪಕ್, ಕುಮಾರಸ್ವಾಮಿ ಅವರು ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ರು. ಫೈನ್. ದೀಪಕ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳ್ತದೆ ಅರವಿಂದ್. ಎಷ್ಟು ಗಂಟೆಗೆ ಹೊರಟರು ಕುಮಾರಸ್ವಾಮಿ ಅವರು? ಅರ್ಧ ಗಂಟೆಗಳ ಮೊದಲು ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರದಿಂದ ಹೊರಟಿದ್ದಾರೆ. ಅವರು ಹಾಸನ ಮುಖೇನ ಹೋಗ್ತಾರೋ ಅಥವಾ ಅರಸೀಕೆರೆ ಮುಖಾಂತರ ಹೋಗ್ತಾರಾ ಅನ್ನೋ ಬಗ್ಗೆ ಕೂಡ ಪೊಲೀಸರಿಗೆ ಆಗ್ಲಿ ಅಥವಾ ಸ್ಥಳೀಯ ಜೆಡಿಎಸ್ ನಾಯಕರಿಗಾಗ್ಲಿ ಯಾರಿಗೂ ಮಾಹಿತಿ ಇಲ್ಲ. ಅವರು ಕಾನ್ವೆ ಅನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಜೆಡಿಎಸ್ ನ MLC ಕೊಟ್ಟಿದ್ದಾರೆ. ಒಂದು ಹಾಸನದ ಮೇಲೆ, ಇಲ್ಲದ್ರೆ ಅರಸೀಕೆರೆಯ ಮೇಲೆ ಹೋಗಿ ಬೆಂಗಳೂರು ತಲುಪ್ತಾರೆ. ತಮ್ಮೆಲ್ಲ ಮಾಹಿತಿಗಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ